ದಯವಿಟ್ಟು ಕ್ಷಮೆ ಇರಲಿ. ಯಾಕಂದ್ರೆ ನನಗೆ ಸಮಯದ ಅಭಾವ ಇರೋದ್ರಿಂದ ವಿವಾಹ ಬಂಧನ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಪರ್ಸ್ನಲ್ ಕೆಲಸ ಅದಾವ್ರಿ. ಆ ಕೆಲಸ ಸಂಬಂಧ ನನಗೆ ಕರೆಕ್ಟಾಗಿ ವಿಡಿಯೋ ಮಾಡಿ ಹಾಕಕ್ಕೆ ಹೋಗವಲ್ದು. ಮನೆ ಕೆಲಸ ವಿತ್ ಅದೇ ಪರ್ಸ್ನಲ್ ಕೆಲಸ ಇರೋದ್ರಿಂದ ಕರೆಕ್ಟಾಗಿ ವಿಡಿಯೋ ಮಾಡಿ ಹಾಕೋಕ್ಕಾಗವಲ್ದು. ವಿವಾಹ ಬಂಧನ ಡೈಲಿ ಒಂದು ಎಪಿಸೋಡ್ ಹಾಕ್ತೀನಿ ರೀ, ನೋಡಿರಿ. ಸೋತು ಗೆದ್ದವಳು ಆ ಕತೆಗೂ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ಇತ್ತಂದ್ರೆ ನಾನು ಹೊಸ ಹೊಸ ಕಥೆಯನ್ನು ಮಾಡಿ ಹಾಕೋಕ್ಕಾಗತ್ತೆ. ಹೌದು, ನಾನು ಕರೆಕ್ಟಾಗಿ ವಿಡಿಯೋ ಮಾಡಿ ಹಾಕಂಗಿಲ್ಲ, ಅದೇ ಒಂದೇ ಪ್ರಾಬ್ಲಮ್ಮು. ಏನು ಮಾಡೋಣ ಪರ್ಸ್ನಲ್ ಕೆಲಸ ಇರ್ತಾವೆ. ಬೈಕೊಂಡ್ರೆ ನಾ ಬೈಕೋರಿ, ಯಾಕಂದ್ರೆ ನಂದು ಪರಿಸ್ಥಿತಿ ಹಂಗತೆ ಐತಿ. ಟ್ರೈ ಮಾಡ್ತೀನಿ ರೀ, ಆದಷ್ಟು ಲಘು ಲಘು ವಿಡಿಯೋ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ರೀ. ಗೌರಕ್ಕ ಬಂದರೆಲ್ಲ ಕೇಳಕತ್ತಾರ, ಇದೇನು ನಿಮ್ಮ ಸಸಿ ದಂಡಿನ ಕಟ್ಟಿಸ್ಕೊಂಡಿಲ್ಲ ಅಂತೇಳಿ. ದಂಡಿ ಕಟ್ಟಿಸ್ಕೋಬೇ, ನನಗೆಲ್ಲ ಇಷ್ಟ ಇಲ್ಲ ರೈತಿ. ಆ ದಂಡಿ ಕಟ್ಟಿಸ್ಕೊಂಡ್ರೆ ಕುಬ್ಸ್ ನಡೀತಿದ್ದೀನಿ, ಇಲ್ಲಾಂದ್ರೆ ಇಲ್ಲ ಅಂತಾರೇನು. ಅವ್ರಿಗೆ ಹೇಳಿಬಿಡ್ರಿ ನಮ್ಮ ಸಸಿಗೆ ಅದೆಲ್ಲ ಇಷ್ಟ ಇಲ್ಲ ಅಂತೇಳಿ. ಎಷ್ಟು ಸೊಕ್ನಿಕ್ಕಿದಾವ ಮೀನಾಕ್ಷಿ ನಿಮ್ಮ ಅಣ್ಣನ ಹೆಂಡತಿ. ಅಲ್ಲ ನಿಮ್ಮವ್ವ ಆಗಿಲಿಂದ ಹೇಳಕತ್ತಾಳ ದಂಡಿ ಹಾಕಿಸ್ಕೊ ಅಂತೇಳಿ. ದಂಡಿನೂ ಹಾಕಿಸ್ಕೊಳವಳು, ನಿನ್ನ ಕೈಲಿ ಆರತಿನೂ ಮಾಡಿಸ್ಕೊಳವಳು. ಇದೆಂತ ಪಜುತೈತೆ. ಅವ್ರು ಇರೋದ ಹಂಗೆ ಬಿಡ್ರಿ ಅತ್ತೆ, ಇನ್ನೇನು ಮಾಡೋಕ್ಕಾಗತ್ತೆ. ಹೌದಿಲ್ಲ ರೀ. ದೊಡ್ಡ ಮಣ್ತಂದಕ್ಕೆ ಅಂತ ಅದೆಂತದು ದೊಡ್ಡ ಮಣ್ತಂದಕ್ಕೆ ಆಗಿ ದೊಡ್ಡ ಗುಣ ಇರ್ಬೇಕು. ಬಂದಾರನ ಹೋದಾರನ ಒಂದೀಟ್ರ ಮಾತಾಡ್ತಾಳ ಆಯ್ಕಿ. ಎಲ್ಲದಕ್ಕೂ ನಿಮ್ಮವನ ಬಡ್ಕೋತೈತಿ, ನಿಮ್ಮ ಅಣ್ಣನ ಬಡ್ಕೋತೈತಿ. ಒಂದೀಟರ ಸುಮ್ಮನೆ ಗುಂಡ್ಕಲ್ ಕೂತಂಗೆ ಕುಂತು ಬಿಟ್ಟ ನೋಡು. ಕುಬಸ್ದಾಗ ಹಸಿರು ಸೀರೆ ಉಡಿಸ್ತಾರವ, ನೀ ಕೊಟ್ಟಿದ್ದ ಹಸಿರು ಸೀರೆ ಉಟ್ಕೊಂಡೇ ಇಲ್ಲ, ತಾನೊಂದು ಯಾವುದೋ ಬೇರೆ ಹಾಕೊಂಡೈತಲ್ಲ, ಏನು ಮಾಡು ಅತ್ತಿ. ನಮ್ಮದು ಕೊಡ್ಸೋ ಪದ್ಧತಿ ಐತೆ, ಕೊಡ್ಸೀವಿ. ಉಟ್ಕೊಳೋದು ಬಿಡೋದು ಅವ್ರಿಷ್ಟ. ಆಮೇಲೆ ನಾವು ಯಾಕೆ ಒತ್ತಾಯ ಮಾಡ್ಬೇಕು, ಹೌದಿಲ್ಲ ರೀ ಅತ್ತಿ. ಅವ್ರವ್ರ ಇಷ್ಟ ಅಲ್ರಿ. ಮತ್ತು ಏನಾರು ಹೇಳಕ್ಕೆ ಹೋಗಲಿ ಮತ್ತು ನಮ್ಮ ಬಾಯಿನ ವಚ ಆಗುತ್ತೆ. ನಾ ಅದಕ್ಕೆ ಭಾಳ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ ರೀ. ಅದು ಮಾತ್ರ ಕರಿನ ಬಿಡವ. ನಡಿವ, ಇನ್ನೇನೈತಿ ಕೆಲಸ. ಆರತಿನೂ ಮಾಡಿಸ್ಕೊಳವಳು, ಉಡಿನೂ ತುಂಬಿಸ್ಕೊಳವಳು. ಸುಮ್ಮನೆ ಅದೊಂದು ಹಾರ ಹಾಕ್ಕೊಂಡು ಮಕ ತಿರ್ಕೊಂಡು ಕುಂತು ಬಿಟ್ಟ. ಯಾವ ನಾವಿನ್ನು ಹೋಗಿ ಬರ್ತೀವಿ ರೀ. ಹಿಂಗೆ ಬಂದು ಹಿಂಗೆ ಹೊಂಟಲ್ವಿ, ಇನ್ನೂ ಉಡಿ ತುಂಬಕ್ಕೆ ಆರತಿ ಮಾಡ್ಬೇಕು ಮತ್ತು ಅದನ್ನೆಲ್ಲ ನೀನೇ ಮಾಡ್ಬೇಕಲ್ವಿ. ತಡಿ ಮಾಡಕ್ಕಂತಿ. ಈಕೆ ಕೈಲೇ ಉಡಿ ತುಂಬಿಸ್ಕೋಬೇಕಾ. ನನಗೆ ಯಾವ್ದು ಉಡಿನೂ ಬೇಡ, ದಂಡಿನೂ ಬೇಡ, ಏನೂ ಬೇಡ. ಇಷ್ಟು ರೊಕ್ಕ ಖರ್ಚು ಮಾಡಿ ಧೂಮ್ಧಾಮಾಗಿ ಕುಬ್ಸ ಮಾಡಕತ್ತಾನ. ಮತ್ತು ದಂಡಿ ಹಾಕಿಸ್ಕೊಲಿಕ್ಕಂದ್ರೆ ಉಡಿ ತುಂಬಿಸ್ಕೊಲಿಕ್ಕಂದ್ರೆ ಅದೇ ಅಂತದ್ವಿ ನಿಂದು. ಬಂದವರೆಲ್ಲ ತಾಲಾಗೊಂಡು ಮಾತಾಡಕತ್ತಾರು. ಮಾತಾಡಲಿ ಬಿಡ್ರಿ, ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ. ನನಗಿಷ್ಟ ಇರಲಾರ್ದು ನಾನು ಮಾಡೋಕ್ಕಾಗಂಗಿಲ್ಲ ರೀ. ನನಗೇನು ಇಷ್ಟನೋ ನಾ ಅದನ್ನ ಮಾಡೋಕ್ಕೆ ಅಲ್ವಾ. ನಿಮ್ಮ ಮಾತಿ ಹಿರಿಯಕಿದ ಹಿರಿಯರ ಮಾತು ಕೇಳ್ಬೇಕತ್ತೆ. ನೀ ಹಂಗೆ ಮಾಡಕನ ಮಾಡಬಾರ್ದು. ನೀವು ಎದಕ್ಕೆ ಬಂದಿರಿ ಅದನ್ನು ಮಾಡಿ ಹೋಗ್ರಿ. ನನಗೇನು ಮಾಡಬೇಕು ಏನು ಬಿಡಬೇಕು ಅಂತ ಗೊತ್ತೈತಿ. ಅಲ್ಲೇ ಊಟ ಹಾಕ್ಸಿವಿ, ಊಟ ಮಾಡ್ಕೊಂಡು ಹೋಗ್ರಿ. ಮತ್ತು ಹಾಗೆ ನಿನಗಂಕರು ಕಟ್ಕೊಂಡು ಹೋಗೋ ಚಾಳಿ ಐತಲ್ಲ ಮೀನಾಕ್ಷಿ. ಕಟ್ಕೊಂಡು ಹೋಗು. ವೈನಿ ಬಾಯಿ ಬಂದಂಗೆ ಮಾತಾಡಬೇಡ. ನಾಯಿನ ಊಟ ಕಾಣ್ಲಾರ್ದ ಬಂದಿಲ್ಲ. ನನಗೆಲ್ಲ ಗೊತ್ತೈತಾ. ಇಲ್ಲೆಲ್ಲ ಸೀರೆ ಪಾರಿ ಬಂದಿರ್ತಾವು ನಾನು ಮಾಡಿದ್ದು. ಅದ್ರಾಗ ಒಂದು 4 ಎತ್ಕೊಂಡು ಹೋದ್ರಾಯ್ತು ಅಂತ ಬಂದು ಹಾಗೆ ಎಗ್ಳಗ ತಿಂದು ಒಂದಿಟ್ಟು ಕಟ್ಕೊಂಡು ಹೋದ್ರಾತು ಅಂತೇಳಿ ಬಂದು ಬಿಡು. ಎಲ್ಲ ಬಿಲ್ಲಾರ್ದ ನಾಲಿಗೆ ಐತೆ ಅಂತ ಹೇಳಿ ಏನಾರ ಮಾತಾಡಕ್ಕೆ ಹೋಗಬೇಡ ವೈನಿ. ದೇವರು ನನಗೇನು ಕಡಿಮೆ ಮಾಡಿಲ್ಲ, ನನಗೂ ಚಂದಾಗ ಇಟ್ಟಾನ. ನಾನು ನಿಮ್ಮ ಸೀರೆ ಮ್ಯಾಗ ಆಸೆ ಪಡೋದ ಯಾಕತ್ತಂಗೆ. ಏನು ಗತಿ ಇಲ್ಲಾರ್ದ ಊಟಕ್ಕೆ ಬಂದಿವಂತ ಮಾಡಿ ಏನು ಹೆಂಗೆ ಏನು ರೀ ಬಿತ್ತೀರ. ಏನು ನಿಮ್ಮ ಸೊಸಿ ಬಾಯಿ ಬಂದಂಗೆ ಮಾತಾಡ್ತಾವಲ್ಲ. ನನ್ನ ಸೊಸಿಗೆ ಏನು ಕಡಿಮೆ ಆಗೈತಿ. ನಿನಕಿನ ರಾಣಿ ಇದ್ದಂಗದ. ಆಕೆಗೆ ಏನು ಕಡಿಮೆ ಇಲ್ಲವ. ನಮಗೂ ಆಸ್ತಿ ಅಂತಸ್ತು ಎಲ್ಲ ಐತಿ, ಎಲ್ಲ ಮುಂದೆ ಆಕೆಗೆ. ಆಕಿನೂ ರಾಣಿ ಥರನ ಅದಳ. ಒಂದಿಟ್ಟು ಮಾತಾಡ್ಬೇಕಾದ್ರೆ ನೋಡ್ಕೊಂಡು ಮಾತಾಡ್ತಂಗಿ. ಅಯ್ಯೋ ಆಂಟಿ, ನಿಮ್ಗೆ ಈಕಿ ಬುದ್ಧಿ ಗೊತ್ತಿಲ್ಲ. ನಿಮಗೂ ಮಂಕ್ ಬುದ್ಧಿ ಎರಚಾಳಾಕಿ ಮೀನಾಕ್ಷಿ. ನಿಮ್ಮ ಮಗುಗೂ ಹಿಂಗೆ ಮಂಕ್ ಬುದ್ಧಿ ಎರಚಿ ಮದುವೆಗೆ ಹೇಳಾಕಿ. ನಿಮ್ಗೆ ಗೊತ್ತೇ ಇಲ್ಲ. ಈಕೆಗೆ ಬರೀ ಕೆಡ್ಸೋ ಬುದ್ಧಿನ ಅದಾವ. ಒಂದಿಟ್ಟು ಹುಷಾರಿಂದ ಇರ್ರಿ. ಈಕೆ ಮಾತಿಗೆ ಮಳ್ಳಾಗಕ್ಕೆ ಹೋಗ್ಬೇಡ್ರಿ ಆಂಟಿ. ಮತ್ತು ನೋಡಿಲ್ಲ ನಿಮ್ದು ಇದ್ದು ಬದ್ದ ಆಸ್ತಿನ ಈಕೆ ಹೆಸರಲ್ಲಿ ಮಾಡಿರಿ. ಈಕೆ ಭಾಳ ಡಬಂಗುಚ್ಚಿ ಅದಳ, ಸರಿ ಇಲ್ಲಿಕಿ. ಗೌರಿ ಮಾನಾಡ ಮಂದಿ ಬಂದಾರ, ಒಂದಿಟ್ಟು ನಾಲ್ಗೆ ಹತ್ತಿಗೆ ಇಟ್ಕೊಂಡು ಇರು. ನನ್ನ ಮಗಳ ಬಗ್ಗೆ ಏನಾರ ಮಾತಾಡಿದ್ರೆ ಸರಿ ಇರಂಗಿಲ್ಲ ನೋಡು. ವೈನಿ ಬುದ್ಧಿ ನನಗೆ ಗೊತ್ತಿಲ್ಲ. ನಾನು ನೋಡೋಣ ಅವ್ರಿಗೆ ಹೊಟ್ಟು ಹೊಡ್ದೈತಿ, ಅದಕ್ಕೆ ಅವ್ರು ಹಂಗತಿ ಮಾತಾಡಕತ್ತಾರ ಅಂತ ಗೊತ್ತೈತಿ. ನಾನು ನಿನ್ನ ಮಕ್ಕ ನೋಡ್ಕೊಂಡು ಬಂದಿಲ್ಲ ವೈನಿ. ನಮ್ಮಣ್ಣ ಮನೆ ಮುಟ್ಟ ಬಂದು ಕರ್ದಾನ ಅಂತ ಹೇಳಿ ಬಂದೀನಿ. ಇಲ್ಲ ಅಂದ್ರೇನ ನಾನು ಬರೋ ಪಕ್ಕಿನ ಅಲ್ಲ. ಆಮೇಲೆ ಇನ್ನೊಂದು ಗೊತ್ತೇನ, ನಾನು ಸ್ವಾಭಿಮಾನದಿಂದ ಬದುಕ್ತೀನಿ. ಅದು ಏನೋ ಆಗಿಲ್ಲ, ಏನೇನೋ ಹೇಳಿದ್ರಲ್ಲ ಹಂಗೆ ಮಾಡ್ತಾಳ ಹಿಂಗೆ ಮಾಡ್ತಾಳ ಅಂತೇಳಿ. ಅದೆಲ್ಲ ಗುಣ ಇರೋದು ನಿಮ್ಮ ಹತ್ರ, ನನ್ನ ಹತ್ರ ಅಲ್ಲ. ನಾನು ಎಂದೂ ನಮ್ಮ ಅತ್ತೆ ಆಸ್ತಿಗೆ ಆಸೆ ಪಟ್ಟಕ್ಕೆಲ್ಲ. ನಾಯಿನ ಅಪ್ಪ ಮೋಸ ಮಾಡಿ ನಿಮ್ಮ ಜೊತೆ ತಾಳಿ ಕಟ್ಟಿಸ್ಕೊಂಡು ಓಡಿ ಬಂದಿಲ್ಲ. ಮೀನಾಕ್ಷಿ, ಹದ್ದು ಮೀರಿ ಮಾತಾಡಕತ್ತೀನಿ ನೀನು. ವೈನಿ ನಾ ಸುಮ್ಮನೆ ಇದ್ದೆ, ನೀವ ಚಲೋ ಮಾಡಿರೋದು. ಮತ್ತು ನಾನು ನೀವು ಅಂದಂಗೆ ಎಲ್ಲ ಯಾಕೆ ಅನ್ನಿಸ್ಕೋಬೇಕು. ನಾ ಏನು ತಪ್ಪು ಮಾಡೀನಿ ಅಂತ ಅನ್ನಿಸ್ಕೋಬೇಕು ಅಂತೀನಿ ನಾನು. ನನಗೆ ಗೊತ್ತೈತಿ ನೀವು ಕರೆದು ಅವಮಾನ ಮಾಡ್ಬೇಕು ಅನ್ನೋದು ನನಗೆ ಗೊತ್ತೈತಿ. ನಮ್ಮಣ್ಣ ಹೇಳಿದ, ನಿಮ್ಮ ವೈನಿ ನೀನು ಕರೆದು ಬಾ ಅಂದಾಳ ಅಂತ ಅಂದಾಗನ ಅನ್ಕೊಂಡೆ ಇಂಥದ್ದೊಂದು ಏನಾರು ಹುಣ್ಣಾರು ಹಾಕಿರ್ತಿ ಅಂತೇಳಿ. ನೀ ಏಟದಿ ಅನ್ನೋದು ಗೊತ್ತೈತಿ ನನಗೆ. ಬಂದಾರ ಮುಂದೆ ಮರ್ಯಾದೆ ತೆಗೆಸ್ಕೋಬೇಡ್ರಿ, ಸುಮ್ಮನೆ ಇರ್ರಿ. ಮತ್ತು ನೀವು ಇನ್ನೂ ಭಾಳ ಮಾತಾಡಕತ್ರಿ ಅಂದ್ರೆ ನಾನು ಭಾಳ ಮಾತಾಡ್ತೀನಿ, ನಿಮ್ಗಿನ್ನ ಜೋರಾಗಿ ಮಾತಾಡ್ತೀನಿ. ನನ್ನ ಸೊಸಿ ನೀನು ಅನ್ಕೊಂಡಿದ್ದು ನೋಡು. ಬಿರ್ಕಿದ. ಯಾವಾಗ ಏನು ಮಾತಾಡ್ಬೇಕು ಅನ್ನೋದು ಗೊತ್ತೈತಿ ನನ್ನ ಸೊಸಿಗೆ. ಬರೋಬ್ಬರಿ ಅದಾರ. ನನ್ನ ಮನೆ ತಕ್ಕಂತೆ ಸೊಸಿ ಅದಾಳ ವೈಕಿ. ಸರಿ ಬೇವಾ, ನಾವೇನು ಬರ್ತೀವಿ.
ಯವ್ವ ನೀ ಸಿಟ್ಟು ಮಾಡ್ಕೊಳಕ್ ಹೋಗ್ಬೇಡ, ಆರಾಮಾಗಿರ. ಇಂಥವ್ರನ್ನೆಲ್ಲ ತಲೆ ಕೆಡಿಸ್ಕೊಂತಾರನ? ಬಾ ತಲೆ ಕೆಡಿಸ್ಕೊತೀನಿ ನೀನು. ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಹಂಗವೇನಿ ಸಿಟ್ಟು ಮಾಡ್ಕೊಳಕ್ ಹೋಗಬೇಡ. ನೀ ಹಂಗೆ ಇದ್ದಾಕೆಲ್ಲ ನಿನ್ನ ಹೊಟ್ಟೆಗೆ ಒಂದು ಕೂಸೈತಿ. ಸಿಟ್ಟು ಮಾಡ್ಕೊಂಡ್ರೆ ಅದಕ್ಕೂ ತೊಂದರೆ ಆಕತ್ತೆ. ಆವೇನಿ ಸಿಟ್ಟು ಮಾಡ್ಕೊಳಕ್ ಹೋಗ್ಬೇಡ. ಬರೋಣ ಏನಿ ಬೇಕಿತ್ತ ಆಕೆಗೆ ಬಾರಲೆಕ್ಕಲ್ಲ ಕಾಲ ಮ್ಯಾಗ ಬೀಳಲೆಕ್ಕಲ್ಲ ಅಂದಂಗೆ ಆಯ್ತು. ಅತ್ತಿ ಅಡುಗೆ ಏನು ಮಾಡನ್ರಿ? ನಾ ಎಲ್ಲ ಮಾಡ್ಕೊತೀನೋ. ನೀವು ಹುಡುಗನ ಎತ್ಕೊಂಡು ಕುಂದ್ರು. ಅದು ಹುಡುಗನ ಕಿರಿಕಿರಿ ಮಾಡ್ತತಿ. ಎತ್ಕೊಂಡು ಕುಂದ್ರು. ನಾನು ನನ್ನ ಕೈಯಾರೆ ನಮ್ಮ ಕೃಷ್ಣಗ ಹೋಳಿಗೆ ಮಾಡ್ಕೊಡ್ತೀನಿ. ಅವಂಗ ನನ್ನ ಕೈಯಾಗಿನ ಹೋಳಿಗೆ ಅಂದ್ರೆ ಭಾಳ ಇಷ್ಟ. ನಾ ಮಾಡ್ತೀನಿ ಹೋಗುವ. ಒಬ್ಬರೇ ಎಷ್ಟಂತ ಮಾಡ್ತೀರತ್ತಿ? ನಾನು ಮಾಡ್ತೀನಿ ತಗೋರಿ. ಪಾಪುನ ಅತ್ತಿ ಕೈಯಾಗ ಕೊಟ್ಟೇನ್ರಿ. ಅವ್ರ ಕೈಯಾಗಾದ್ರೆ ಸುಮ್ಮನೆ ಇರ್ತಾನೆ ತಗೋರಿ. ಅವ್ನು ಒಂದು ದಿವಸ ಬ್ಯಾಳಿ ಕುದಿಯಾಕ ಹಾಕಿಬಿಡ್ತಂಗೆ ನೀನು. ನಾನು ಒಂದಿಟ್ಟು ಬದ್ನಿಕಾಯಿ ಪಲ್ಯ ಮಾಡ್ತೀನಿ. ನೀನಟ್ಟು ಹೋಳಿಗೆಗೆ ಹಿಟ್ಟು ನಾದಿಬಿಡು. ಹಿಟ್ಟು ತೀರೊಳಕ್ಕೆ ನಾದಬೇಡ, ಒಂದೀಟು ಗಟ್ಟಿ ನಾದ. ಮತ್ತು ಹಂಗೇನಾರ ಮತ್ತು ಹೂರ್ನಾಳಕ್ಕೆ ಆತಂದ್ರೆ ಎರಡಕ್ಕೂ ಸರಿ ಅನ್ಸಂಗಿಲ್ಲ. ಬೇಕಂದ್ರೆ ನೋಡ್ಕೊಂಡು ಹೊಳ್ಳಿ ನಾನು ನಾದ್ಕೊತೀನಿ ಅಂತ. ಹಂಗೆ ಶಾಂಡಿಗೆ ಹಪ್ಪಳ ಅಷ್ಟು ಕರಿಯವ. ಆಯ್ತು ರೀ ಅತ್ತಿ. ಅತ್ತಿ ನಾನು ಏನಾರ ಮಾಡ್ತೀನಿ ಕೊಡ್ರಿ. ಬೇಡ ರುಕ್ಮಿಣಿ, ನಾನು ಅತ್ತಿ ಇದೀವಲ್ಲ ಮಾಡ್ತೀವಿ, ನೀವು ಹೋಗಿ ಕೊಡು. ಇಲ್ಲ ಅಕ್ಕ ನಾ ಮಾಡ್ತೀನಿ ತಗೋ. ಅತ್ತಿ ನೀವು ಕೊಡು ಬರ್ರಿ, ನಾನು ಅಡುಗೆ ಮಾಡ್ತೀನಂತ. ಮುಂದೆ ಮಾಡೋದು ಐತೆ ಐತಿ. ಈಗ ನನ್ನ ಮಗಗೆ ನನ್ನ ಕೈಯಾಗಿಂದ ಹೋಳಿಗೆ ಇಷ್ಟ. ಅದಕ್ಕೆ ನಾ ಹೋಳಿಗೆ ಮಾಡ್ತೀನಿ. ಇಬ್ರು ಗಂಡ ಹೆಂಡತಿ ಕಣ್ಣ ಕುಂದ್ರಿ, ಯಾರು ಏನೂ ಮಾಡೋದು ಬೇಕಾಗಿಲ್ಲ. ಈಗೀಗ ಅದನ್ನ ಹೇಳಿ ನಿನ್ನ ಹತ್ರ ಹೋಗ. ಇಲ್ಲ ನಾ ಮಾಡ್ತೀನಿ ರೀ ಅಂತೇಳಿ ಬಂದ್ಲು. ಅತ್ತಿ ಅಡುಗೆ ಮನೆ ಚೇಂಜ್ ಆಗೈತಿಲ್ರಿ ಇದು? ಮೊದ್ಲೇಕ ಬೇರೆ ಇತ್ತು. ಕೆಳಗೆ ಪರಿಸಿದ್ದು ಅಲ್ಲ, ಪರಿಸಿ ತರಿಸಿದ್ಯಾ. ಹಂಗೆ ನೇತ್ರಕ್ಕ ಬರ್ಷನ್ ತೊಗೊಂಡ್ರಿ ಅಂತಂದ್ಲು. ಸರಿವಾ ಅಂತೇಳಿ ಮತ್ತೆ ಬರ್ಷನ್ ಕಟ್ಟಿನೂ ಕಟ್ಟಿಸ್ಬಿಟ್ಟಿವಿ ನೋಡುವ. ಈಗ ಚಂದಾಗೈತ್ರಿ ಅಡುಗೆ ಮನೆ. ಅತ್ತಿ ಅವು ಇನ್ನೂ ಬರಲೇ ಇಲ್ಲ. ಹೇಳಿ ಕಳ್ಸೀನಿ, ಬರ್ತಾಳ ಅಂತ ತಗೋತಂಗಿ. ಅತ್ತಿ ನೀಲವಕ್ಕರ್ನ ಇಲ್ಲಿ ಕರ್ಸೋ ಬದ್ಲಿ ರುಕ್ಮಿಣಿ ಕೃಷ್ಣ ಅಲ್ಲೇ ಹೋದ್ರೆ ಆಗಂಗಿಲ್ಲ ರೀ? ರುಕ್ಮಿಣಿ ಯಾರಪ್ಪ ಜಗಳ ಮಾಡ್ತಾನ, ಅದಕ್ಕೆ ಹೋಗಾಕ ಒಲ್ಲೆ ಅಂತಾರ. ನಾನು ಅದಕ್ಕೆ ಕಳಿಸ್ಲಿಲ್ಲವ. ಅತ್ತಿ ಬಿಟ್ಕೊಂತ ಹೋದ್ರೆ ಹಂಗೆ ಬಿಟ್ಕೊಂತ ಹೋಗ್ಬಿಡ್ತಾವ್ರಿ ಸಂಬಂಧ. ಅದಕ್ಕೆ ಬೇದ್ರೆ ಒಂದೆರಡು ಮಾತು ಬೇದಿರ್ತಾರ, ಬೇಯಿಸ್ಕೊಂಬರ್ತಾರೆ ಬಿಡ್ರಿ. ಹೋಗೋದ ಚಲೋ ಅಂತ ಅನಿಸ್ತೈತಿ. ಅವ್ರಿಗೂ ಮಗಳ ಮಕ್ಕ ನೋಡೋಣ ಏನೋ ಮನಸ್ಸು ಕರಗ್ಬೋದು. ಆಮೇಲೆ ಮಗಳು PhD ಮಾಡಕತ್ತಾಳ ಅಂತಂದ್ರೆ ಅವ್ರಿಗೆ ಖುಷಿ ಆಗತ್ತೆ. ಅದಕ್ಕೆ ರುಕ್ಮಿಣಿನ ಮತ್ತು ಕೃಷ್ಣ ಅವ್ರನ್ನ ಅಲ್ಲೇ ಕಳಿಸ್ಬೇಕು ಅಂತ ನನಗೆ ಅನಿಸ್ತತಿ. ನೀವು ಅವ್ರು ಕೂಡ ಹೋಗ್ರಿ. ಹೌದು ನೋಡ ನೇತ್ರಕ್ಕ, ನಾನು ಇದನ್ನ ತಲೆ ಹಾಕ್ಕೊಂಡಿದ್ದೇ ಇಲ್ಲ. ಹಂಗೆ ಬಿಟ್ಕೊಂತ ಹೋದ್ರೆ ಸಂಬಂಧ ಹಂಗೆ ಬಿಟ್ಕೊಂತ ಹೋಗ್ಬಿಡ್ತಾವ. ಇಲ್ಲ ಬ್ಯಾಡ ತಡಿ ತಂಗಿ, ನಾನು ಕರ್ಕೊಂಡು ಹೋಗಿ ಬಂದುಬಿಡ್ತೀನಿ. ಏನು ಬೇದ್ರೆ ಒಂದೆರಡು ಮಾತು ಬೇದಿರ್ತಾನ. ರುಕ್ಮಿಣಿ ನಡಿ ಹೋಗಿ ಬರೋನು, ನಿಮ್ಮವನ್ನ ಹೋಗಿ ಮಾತಾಡ್ಸ್ಕೊಂಬರೋನು ನಡಿ. ಅಯ್ಯೋ ಬ್ಯಾಡ್ರಿ ಐತಿ, ಅಪ್ಪ ಇವ್ರ ಮ್ಯಾಗ ಕೈ ಎತ್ತಿ ಬಿಡ್ತಾರೆ. ಅದಕ್ಕೆ ನನಗೆ ಅದೆಲ್ಲ ನೋಡೋಕ್ಕಾಗಂಗಿಲ್ಲ. ನಂಗೆ ಅದು ಇಷ್ಟನೂ ಆಗಂಗಿಲ್ಲ. ಬ್ಯಾಡ್ರಿ, ಅವನ್ನ ನೋಡ್ಬೇಕನ್ನೋ ಆಸೆ ಇತ್ತು. ಬ್ಯಾಡ್ರಿ, ಅಪ್ಪ ನಮ್ಮನ್ನು ನೋಡೋಣ ಭಾಳ ಸಿಟ್ಟು ಮಾಡ್ಕೋತಾನೆ. ಬ್ಯಾಡ್ರಿ ಐತಿ. ನೀನು ಬೈತಾರಂತೇಳಿ ಹಂಗೆ ದೂರ ಹಾಕೊಂಡು ಹೋಗ್ಬಿಟ್ರೆ ಹಂಗೆ ದೂರ ಆಗಿ ಉಳಿದ್ಬಿಡ್ತೀರಿ. ಏನು ಒಂದೆರಡು ಮಾತು ಬೈತಾರೆ ಅಷ್ಟೇ ಅಲ್ಲನ? ಏನು ಮಗಳ ಜೀವನ ಹಾಳು ಮಾಡ್ತಾರನ? ಯಾಕಂದಿರ ಮುಂದೆ ನಿಂತ್ಕೊಂಡು? ಇಲ್ಲಲ್ಲ, ಹೋಗು. ನಂದು ತಪ್ಪ ಅಂತೇಳಿ ಕ್ಷಮೆ ಕೇಳು ನೀನು. ಹೌದು, ಆಟ ಮಾಡೋದು ನಡೀವ ನೇತ್ರಕ್ಕ. ಮತ್ತು ಒಲೆ ಮ್ಯಾಗ ನೀನ ಬೇಳೆ ಹಾಕ್ಯವ, ಹಿಟ್ಟದು ನಾದಿಡು, ನಾನು ಬಂದು ಹೋಳಿಗೆ ಮಾಡ್ತೀನಿ. ಆಯ್ತತಿ, ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಹೋಗ್ಬರ್ರಿ. ನೋಡು ನಿಮ್ಮವ್ರು ಕೂಡ ಮೊದ್ಲಿಕ್ಕೆ ಮಾತಾಡ್ತಿದ್ದಿಲ್ಲ, ನಿಮ್ಮ ಅಪ್ಪಾರು ಈಗ ಮಾತಾಡಕತ್ತಿರಿಲ್ಲ. ಹಂಗೆ ನೀನು ಕೂಡ ಮಾತಾಡ್ತಾರೆ. ನೀ ಹೆದ್ರಕ್ಕೆ ಹೋಗ್ಬೇಡ, ಹೋಗ್ಬಾ.